ಹಾಗೆಯೇ ಅವತ್ತು ನಮ್ಮ ಜಿಲ್ಲಾ ಗವರ್ನರ್ ಆಗಿರ್ತಕ್ಕಂಥ ಎಲಿಜಬೆತ್ ಚೆರಿಯನ್ನವ್ರು ಬರ್ತಾ ಇದ್ದಾರೆ. ಅವರು ಕೂಡ ಇವನ್ನೆಲ್ಲ ಕಾರ್ಯಕ್ರಮದಲ್ಲಿ ಬೆಳಗ್ಗೆನೇ ಬಂದು ಅವರು 10 ಗಂಟೆಯಿಂದ ಇಲ್ಲೇ ಇರ್ತೀನಪ್ಪ ತುರೇಕೆರೆಯಲ್ಲಿ ಅಂತ ಹೇಳಿದ್ದಾರೆ. ಅವರು ಬಂದು ಎಲ್ಲನೂ ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಅವರು ಕೂಡ ಇರ್ತಾರೆ. ಹಾಗೆಯೇ ಯದುವೀರ್ ಒಡೆಯರ್ ಅವ್ರನ್ನೂ ಕೂಡ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ನಾವು ಅವತ್ತು ಉಡುಪಿನಲ್ಲಿ ಇರ್ತೀವಿ, ಉಡುಪಿಯಿಂದ ನೋಡೋಣ, ಸಾಧ್ಯವಾದರೆ ಸಮಯ ನಮಗೆ ಆಗೋದಾದರೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿನ್ನೂ ನಮಗೆ ಪಕ್ಕಾ ಇನ್ನೂ ಟೈಮು ನಿಗದಿ ಕೊಟ್ಟಿಲ್ಲ. ಅವರು ಕೂಡ ಅವತ್ತು ಬರ್ತಾಯಿದ್ದಾರೆ. ಹಾಗೆಯೇ MD ಲಕ್ಷ್ಮೀನಾರಾಯಣ ಬರ್ತಿದ್ದಾರೆ. ಇನ್ನು ಮತ್ತು ನಮ್ಮ ಡಿಸ್ಟಿಕ್ನಿಂದ ಡಿಸ್ಟಿಕ್ ಸೆಕ್ರೆಟರಿಗಳು ಮತ್ತು ನಮ್ಮ GSR ಅವರು ರೊಟೇರಿಯನ್ ಶಿವಕುಮಾರ್ ಅವರು ಕೂಡ, ಬಿಳಿಗೆರೆ ಶಿವಕುಮಾರ್ ಅವರೆಲ್ಲರೂ ಬಂದು ಅವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಹಾಗೆಯೇ ಇದಕ್ಕೆ ಅತಿ ಹೆಚ್ಚಿನದಾಗಿ 50,000 ರೂಪಾಯಿ ಹಣವನ್ನು ಕೊಟ್ಟು ನಮಗೆ ಗೋಲ್ಡನ್ ಸ್ಪಾನ್ಸರ್ ಆಗಿರ್ತಕ್ಕಂಥವ್ರು 15 ಜನ ಇದ್ದಾರೆ. ಅವ್ರಿಗೂ ಕೂಡ ಈ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ದೀನಿ, ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆಯೇ ಸಿಲ್ವರ್ ಸ್ಪಾನ್ಸರ್ ಅಂತ ಹೇಳಿ 25,000 ಕೊಟ್ಟಿರ್ತಕ್ಕಂಥವ್ರು ಒಂದು 10 ಜನ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಕೋರುತ್ತಾ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿಕ್ಕೆ ಮತ್ತು ಈ ಸ್ಟೇಡಿಯಂನಲ್ಲಿ ಅವತ್ತು ಟಿಕೆಟ್ ಇಲ್ಲ ಅಂತಂದರೆ ಎಂಟ್ರಿ ಮಾಡಬಾರ್ದು ಅಂತಕ್ಕಂಥದ್ದೊಂದು ಯೋಜನೆಯನ್ನು ಮಾಡಿದ್ದೀವಿ. ಅದಕ್ಕೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಕೂತು ಮಾತಾಡಿದ್ದೀವಿ. DVSP ಅವ್ರಿಗೂ ಕೂಡ ನಮ್ಮ ಟ್ರಸ್ಟ್ ಅಧ್ಯಕ್ಷರು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿ ಮಾತಾಡಿ ಬಂದಿದ್ದಾರೆ. ಅವತ್ತೊಂದು 60 ಜನ ತುಕಡಿ ಕಳಿಸ್ತೀವಿ. ಸ್ಟೇಡಿಯಂ ಒಳಗಡೆ ಯಾರೂ ಬರೋಂಗೇ ಇಲ್ಲ, ಟಿಕೆಟ್ ಇದ್ದರೆ ಮಾತ್ರ ಒಳಗಡೆ ಎಂಟ್ರಿ ಆಗಬೇಕು, ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಅದರಿಂದ ಎಲ್ಲ ಸಾರ್ವಜನಿಕರು ಟಿಕೆಟನ್ನು ಪಡೆಯೋದ್ರ ಮೂಲಕ ಅಲ್ಲಿ ಬಂದು ಅದನ್ನು ಅನುಕೂಲ ಪಡ್ಕೋಬೇಕು. ಟಿಕೆಟ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಎಂಟ್ರಿ ಇರೋದಿಲ್ಲ. ದಯಮಾಡಿ ಇದಕ್ಕೆಲ್ಲರೂ ಕೂಡ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ರೋಟರಿ.